ಹಾಯ್ ಗೈಸ್, ತುಂಬ ದಿನ ಆಯಿತು ಯೂಟ್ಯೂಬ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ. ತುಂಬ ಜನ ನನ್ನ ವೀಡಿಯೋಸ್ಗಳಿಗೆ ಕಾಮೆಂಟ್ಸನ್ನು ಮಾಡಿದ್ರಿ. ನೀವು ಮಾಡಿರುವಂಥ ಕಾಮೆಂಟ್ಸ್ಗೆ ನಾನು ಇವತ್ತು ಉತ್ತರವನ್ನು ನೀಡ್ತೀನಿ, ಆಯಿತಾ. ಅದಕ್ಕೋಸ್ಕರನೇ ಈ ಒಂದು ವೀಡಿಯೋನ ಮಾಡಿರೋದು. ಗೈಸ್, ನಾನು ವಾಟ್ಸಪ್ ಚಾಟ್ನ ಬ್ಲೂಟಿಕ್ಕನ್ನು ಯಾವ ರೀತಿಯಾಗಿ ಹೈಡ್ ಮಾಡೋದು ಅಂತ ಹಿಂದ್ಗಡೆ ವೀಡಿಯೋನ ಮಾಡಿದ್ದೆ. ಆ ಒಂದು ವೀಡಿಯೋಗೆ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ. ಹಾಗೆ ಮಾಡಿದರೆ ನಮಗೂ ಅವರು ನೋಡಿದಾರ ಇಲ್ವಾ ಅಂತ ಗೊತ್ತಾಗೋದಿಲ್ಲ ಅಂತ ಕಾಮೆಂಟನ್ನು ಮಾಡಿದ್ದಾರೆ, ಆಯಿತಾ. ಇದು ಕೂಡ ಸತ್ಯನೇ. ನೀವೇನಾದರೂ ನಿಮ್ಮ ವಾಟ್ಸಪ್ಪಲ್ಲಿ ಬ್ಲೂಟಿಕ್ಕನ್ನು ಹೈಡ್ ಮಾಡಿದರೆ, ನೀವೇನಾದರೂ ಅವರಿಗೆ ಮೆಸೇಜನ್ನು ಕಳಿಸಿದರೆ ಅವರು ನಿಮ್ಮ ಮೆಸೇಜನ್ನು ನೋಡಿದಾರ ಅಥವಾ ಅವರು ನಿಮ್ಮ ಮೆಸೇಜನ್ನು ನೋಡಿದಾರಾ ಇಲ್ವಾ ಅಂತ ನಿಮಗೂ ಕೂಡ ಬ್ಲೂಟಿಕ್ ಬರೋದಿಲ್ಲ, ಹಾಗೆ ಅವರಿಗೂ ಕೂಡ ಬರೋದಿಲ್ಲ, ಆಯಿತಾ. ಗಾಯ್ಸ್, ನಂತರ ನೆಕ್ಸ್ಟ್ ಕಾಮೆಂಟ್. ನಾನು ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ ಬಗ್ಗೆ ಒಂದು ವೀಡಿಯೋನ ಮಾಡಿದೆ. ಅದರಲ್ಲಿ ನೀವು ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪಲ್ಲಿ ನೀವು ರಿಚಾರ್ಜ್ಗಳನ್ನು ಮಾಡೋದ್ರಿಂದ ನಮಗೆ ಜಾಸ್ತಿ ಕಮಿಷನ್ ಸಿಗುತ್ತೆ. ಅದರಿಂದ ಆ ಒಂದು ಆ್ಯಪ್ ಬಳಸೋದು ಹೇಗೆ ಅಂತ ವೀಡಿಯೋನ ಮಾಡಿದೆ. ಅದಕ್ಕೆ ಏನು ಕಾಮೆಂಟ್ ಮಾಡಿದ್ದಾರೆ ಅಂತಂದರೆ, ಫ್ರಾಡ್ ಆ್ಯಪ್ ನೋ ಯೂಸ್ ಅಂತ. ಗಾಯ್ಸ್, ಈ ಒಂದು ಆ್ಯಪ್ ಏನಿದೆ ಅದು ಫೇಕ್ ಆ್ಯಪ್ ಅಲ್ಲ, ಅದರಿಂದ ಯೂಸ್ ಕೂಡ ಇದೆ, ಆಯಿತಾ. ಗಾಯ್ಸ್, ನಾನು ಕೂಡ ಈ ಒಂದು ಆ್ಯಪಲ್ಲಿ ರಿಚಾರ್ಜನ್ನು ಮಾಡ್ತಾಯಿದ್ದೀನಿ. ಇದರಿಂದ ಕಮಿಷನ್ ಕೂಡ ಸಿಗುತ್ತೆ. ಗಾಯ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಬರ್ತಾಯಿದೆ ನೋಡಿ. ನಾನು ಜಿಯೋ ಪ್ಲ್ಯಾನಲ್ಲಿ 234 ರೂಪಾಯಿನ ರೀಚಾರ್ಜನ್ನು ಮಾಡಿದ್ದೀನಿ. ಅದಕ್ಕೆ 224 ರೂಪಾಯಿನೋ ಕಟ್ಟಾಗಿದೆ. ಇದರಲ್ಲಿ 8 ರೂಪಾಯಿ ಕಮಿಷನ್ ಸಿಕ್ಕಿದೆ. ಇಷ್ಟೇ ಅಮೌಂಟ್ಗೆ 8 ರೂಪಾಯಿ ಕಮಿಷನ್ ಸಿಕ್ಕಿದೆ. ಏನಾದರೂ ರಿಚಾರ್ಜ್ಗಳನ್ನು ಮಾಡ್ತಾಯಿದ್ರೆ, ಅಂಗಡಿಗಳಲ್ಲಿ ಮಾಡ್ತಾಯಿದ್ರೆ, ನೀವು ಈ ಒಂದು ಆ್ಯಪನ್ನು ಬಳಸ್ಕೊಂಡು ಜಾಸ್ತಿ ಕಮಿಷನನ್ನು ಪಡ್ಕೊಳ್ಬೋದು. ಬೇರೆ ಯಾವ ಆ್ಯಪಲ್ಲೂ ಕೂಡ ಈ ರೀತಿ ಜಾಸ್ತಿ ಕಮಿಷನ್ ಸಿಗೋದಿಲ್ಲ. ಗಾಯ್ಸ್, ಈ ಒಂದು ಆ್ಯಪ್ ಫುಲ್ ಸೆಕ್ಯೂರ್ ಆಗಿದೆ. ಅದರಿಂದ ನೀವು ಆರಾಮಾಗಿ ಬಳಸ್ಕೊಳ್ಬೋದು ಎಲ್ಲರೂ ಕೂಡ, ಆಯಿತಾ. ಗಾಯ್ಸ್, ನಾನು ಜಾರ್ ಆ್ಯಪಲ್ಲಿ ಡೈಲಿ ಸೇವಿಂಗ್ಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವೀಡಿಯೋಗೆ ಅದರಲ್ಲಿ ಇರೋ ಅಮೌಂಟ್ ಮತ್ತೆ ವಾಪಸ್ ಬರುತ್ತಾ ಅಂತ ಕೇಳಿದ್ದಾರೆ, ಆಯಿತಾ. ಗಾಯ್ಸ್, ನೀವು ಜಾರ್ ಆ್ಯಪಲ್ಲಿ ಡೈಲಿ ಸೇವಿಂಗ್ಸನ್ನು ಮಾಡಿದರೆ ಅದರಲ್ಲಿ ನೀವು ಸೇವಿಂಗ್ಸ್ ಮಾಡಿರುವಂಥ ಅಮೌಂಟನ್ನು ನೀವು ವಿಡ್ರಾವನ್ನು ಮಾಡ್ಕೊಳ್ಬೋದು ಆರಾಮಾಗಿ. ಯಾವ ರೀತಿಯಾಗಿ ವಿಡ್ರಾ ಮಾಡೋದು ಅಂತ ಕೂಡ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನನ್ನ ಜಾರ್ ಆ್ಯಪ್ ಪ್ಲೇಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಇದೇ ಚಾನಲಲ್ಲಿ, ಆಯಿತಾ. ಗೈಸ್, ನಂತರ ಇನ್ಸ್ಟಾಗ್ರಾಮ್ ರೀಲ್ಸನ್ನು ಡೈರೆಕ್ಟಾಗಿ ವಾಟ್ಸಪ್ ಸ್ಟೇಟಸ್ಗೆ ಹಾಕೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಟ್ಟಿದೆ. ನನಗೆ ವಾಟ್ಸಪ್ ಸ್ಟೇಟಸ್ ಲಿಂಕ್ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದರೆ, ನಿಮಗೆ ಯಾರಿಗಾದರೂ ವಾಟ್ಸಪ್ ಸ್ಟೇಟಸ್ ಲಿಂಕ್ ಅಂತ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿಲ್ಲ ಅಂತಂದರೆ ನೀವು ಒಂದು ಸಲ ಅಪ್ಡೇಟನ್ನು ಮಾಡ್ಕೊಳ್ಳಿ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು, ಆವಾಗ ಬರುತ್ತೆ. ಹಾಗೆ ನಿಮ್ಮ ವಾಟ್ಸಪ್ಪನ್ನು ಕೂಡ ಒಂದು ಸಲ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಯಿತಾ. ಆವಾಗ ನಮಗೆ 2 ಅಪ್ಡೇಟನ್ನು ಮಾಡಿಕೊಂಡಾಗ ನಿಮಗೆ ಬರ್ಬೋದು. ಬಂದಿಲ್ಲ ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಬರುತ್ತೆ ಎಲ್ರಿಗೂ. ಗೈಸ್, ನಂತರ ಜಾರ್ ಆ್ಯಪಲ್ಲಿ ಯಾವ ರೀತಿಯಾಗಿ ರೆಫರೆಂಟ್ ಅರ್ನನ್ನು ಮಾಡೋದು ಅಂತ ನಿಮಗೆ ವೀಡಿಯೋಸನ್ನು ಮಾಡಿದ್ದೆ ಹಿಂದ್ಗಡೆ. ಆ ಒಂದು ವೀಡಿಯೋಗೆ ರೆಫರ್ ಮಾಡಿಕೊಂಡು ಕ್ಲೈಮ್ ಮಾಡೋದು ಹೇಗೆ ಅಂತ, ಹೌ ಟು ಕ್ಲೈಮ್ ಅಂತ ಕಳಿಸಿದ್ದಾರೆ. ನೀವು ಕ್ಲೈಮ್ ಮಾಡ್ಕೊಳ್ಳೋದು ಏನಿರಲ್ಲ, ನಿಮ್ಮ ಲಿಂಕ್ ಮೂಲಕ ಯಾರಾದರೂ ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಂತರ ಅವರು ಯಾವಾಗ ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ, ಆವಾಗಿಂದ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ನೀವು ಕ್ಲೈಮ್ ಮಾಡೋದು ಏನು ಇರಲ್ಲ, ಆಯಿತಾ. ಗಾಯ್ಸ್, ನಂತರ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಯಾವ ರೀತಿಯಾಗಿ ಬಳಸೋದು ಅಂತ ವೀಡಿಯೋಸನ್ನು ಮಾಡಿದ್ದೆ. ಆ ಒಂದು ವೀಡಿಯೋಗೆ ಹಾಯ್ ಸರ್, ಅಮೌಂಟ್ ಹೆಂಗೆ ವಾಪಸ್ ಹಾಕ್ಕೊಳ್ಳೋದು ಅಂತ. ನೀವು ಒಂದು ಸಲ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ಗೆ ಅಮೌಂಟನ್ನು ಹಾಕಿದರೆ ಅದನ್ನು ಮತ್ತೆ ವಾಪಸ್ ತೊಗೊಳಕ್ಕಾಗಲ್ಲ. ನೀವು ಯಾವುದಾದ್ರೂ ಮೊಬೈಲ್ಸ್ಗೆ ಅಥವಾ ಟಿವಿಗೆ ರೀಚಾರ್ಜನ್ನು ಮಾಡಿನೇ ನೀವು ತೊಗೊಳ್ಬೇಕಾಗತ್ತೆ. ಗಾಯ್ಸ್, ನೆಕ್ಸ್ಟ್ ಕಾಮೆಂಟ್. ನೆಕ್ಸ್ಟ್ ಹೌ ಟು ವಿಡ್ರಾ ಅಂತ ಕಳಿಸಿದ್ದಾರೆ. ಜಾರ್ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟನ್ನು ಯಾವ ರೀತಿಯಾಗಿ ವಿಡ್ರಾ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಜಾರ್ ಆ್ಯಪ್ ಪ್ಲೇಲಿಸ್ಟನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಜಾರ್ ಆ್ಯಪ್ ಪ್ಲೇಲಿಸ್ಟ್ ಇದೆ. ಆ ಒಂದು ಪ್ಲೇಲಿಸ್ಟನ್ನು ಆ ಒಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಆವಾಗ ನಮಗೆ ಸಿಗುತ್ತೆ ಯಾವ ರೀತಿಯಾಗಿ ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ಳೋದು ಅಂತ. ಗಾಯ್ಸ್, ನಂತರ ನೆಕ್ಸ್ಟ್ ಕಾಮೆಂಟ್. ಬ್ರೋ, ನನ್ನ ಇನ್ಸ್ಟಾದಲ್ಲಿ ಆ ಆಪ್ಷನ್ ತೋರಿಸ್ತಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಯಾವ ಆಪ್ಷನ್ ಅಂತಂದರೆ ಇನ್ಸ್ಟಾಗ್ರಾಮ್ ಟ್ರಯಲ್ ರೀಲ್ಸ್ ಸೆಟ್ಟಿಂಗ್ಸ್. ಗಾಯ್ಸ್, ನಿಮಗೆ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರಯಲ್ ರೀಲ್ಸ್ ಅಂತ ಆಪ್ಷನ್ ಬಂದಿಲ್ಲ ಅಂತಂದರೆ ನೀವು ನಿಮ್ಮ ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದಾಗಲೂ ಬಂದಿಲ್ಲ ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಎಲ್ಲರೂ ಕೂಡ ಟ್ರಯಲ್ ರೀಲ್ಸ್ ಬಂದೇ ಬರುತ್ತೆ, ಆಯಿತಾ. ಗಾಯ್ಸ್, ನಂತರ ನೆಕ್ಸ್ಟ್ ಕಾಮೆಂಟ್. ಬ್ರೋ, ವಿಡ್ರಾ ಮಾಡುವಾಗ ಸ್ವಲ್ಪ ಅಮೌಂಟ್ ಲಾಕ್ ಆಗಿರುತ್ತೆ, ಸ್ವಲ್ಪ ಅಮೌಂಟ್ ಮಾತ್ರ ವಿಡ್ರಾ ಮಾಡೋದಕ್ಕೆ ಬರುತ್ತೆ, ಏನು ಮಾಡಬೇಕು ಹೇಳಿ ಅಂತ ಹೇಳಿದ್ದಾರೆ. ಗಾಯ್ಸ್, ನೀವು ಜಾರ್ ಆ್ಯಪಲ್ಲಿ ಇನ್ವೆಸ್ಟನ್ನು ಮಾಡಿದರೆ ಅಲ್ಲಿ GST ಕಟ್ಟಾಗುತ್ತೆ, ಆಯಿತಾ. GST 3% ಕಟ್ಟಾಗುತ್ತೆ. ಆದ್ದರಿಂದ 3% ಏನಿದೆ ಅದು ನಿಮಗೆ ಮತ್ತೆ ಸಿಗಲ್ಲ. ಆ ಒಂದು 3% ಅಮೌಂಟ್ ಏನಿದೆ ಅದು ಕಟ್ಟಾಗಿಬಿಡುತ್ತೆ, ಆಯಿತಾ. ನಿಮಗೆ 3% ಬಿಟ್ಟು ಉಳಿದಿರೋ 97% ನಿಮಗೆ ಅಮೌಂಟ್ ಬರುತ್ತೆ. ಈಗ ನೆಕ್ಸ್ಟ್ ಲಾಸ್ಟ್ ಕಾಮೆಂಟ್. ಸರ್, ನಾವು ಡೈರೆಕ್ಟಾಗಿ ಜಾರ್ ಆ್ಯಪ್ ಸೇವ್ ಮಾಡ್ತಿಲ್ಲ, ಫೋನ್ಪೇಯಲ್ಲಿ ಜಾರ್ ಆ್ಯಪಲ್ಲಿ ಸೇವ್ ಮಾಡಿ ಅಂತ ಬಂತು. ಹಾಗೆ ಸೇವ್ ಮಾಡೋಕ್ಕೆ ಅಮೌಂಟ್, ಅದಕ್ಕೆ ಇವಾಗ ರಿಫಂಡ್ ಮಾಡಬೇಕಲ್ಲ ಸರ್ ಅಂತ ಕಾಮೆಂಟ್ ಮಾಡಿದ್ದಾರೆ. ನೀವು ರಿಫಂಡನ್ನು ಮಾಡ್ಕೊಳ್ಬೇಕು ಅಂತಿದ್ರೆ ನೀವು ಜಾರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಜಾರ್ ಆ್ಯಪಲ್ಲಿ ಲಾಗಿನ್ ಮಾಡಿಕೊಂಡು ನೀವು ಅದನ್ನು ವಿಡ್ರಾನ ಮಾಡ್ಕೊಳ್ಬೋದು. ವಿಡ್ರಾನ ಹೇಗೆ ಮಾಡೋದು ಅಂತ ನಿಮಗೆ ಆಲ್ರೆಡಿ ಯಾವಾಗಲೇ ಹೇಳಿದ್ದೇನಲ್ವ, ಪ್ಲೇಲಿಸ್ಟನ್ನು ಚೆಕ್ ಮಾಡಿ, ಆಯಿತಾ.
ಗೈಸ್ ನಿಮಗೆ ಈಗ ಗೊತ್ತೈತಲ್ವ, ನಿಮ್ಮ ಎಲ್ಲ ಕಾಮೆಂಟ್ಸ್ಗಳಿಗೆ ರಿಪ್ಲೈಯನ್ನು ಮಾಡಿದ್ದೀನಿ. ಇನ್ನೂ ಕಾಮೆಂಟ್ಸ್ಗಳು ಇದ್ದಾವೆ, ಮುಂದಿನ ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಹಾಗೆ ಕಾಮೆಂಟ್ಸ್ಗಳಿಗೆ ನಾನು ಆಲ್ರೆಡಿ ಮೆಸೇಜ್ ಮೂಲಕನೂ ರಿಪ್ಲೈನ ಮಾಡಿರ್ತೀನಿ ಆಯಿತಾ. ಎಲ್ಲ ಕಾಮೆಂಟ್ಸ್ಗಳಿಗೂ ಆಲ್ಮೋಸ್ಟ್ ಮಾಡಿರ್ತೀನಿ. ಗೈಸ್ ಈಗ ವೀಡಿಯೋನ ಮುಗಿಸೋಣ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.